ಇನ್ನೇನು ಇವತ್ತಿಂದ ನಮ್ಮ ಟ್ರಿಪ್ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಹೋಗ್ತಾ ಇರೋದು ಮಧುಗಿರಿಯಲ್ಲಿರುವಂಥ ನನ್ನ ಫ್ರೆಂಡ್ ಸರಿತಾ ಅವ್ರ ಮನೆಗೆ. ಈಗ ಸದ್ಯಕ್ಕೆ ಅವ್ಳ ಪಾರ್ಲರ್ಗೆ ಬಂದಿದ್ದೀವಿ. ನೋಡಿದ್ರಲ್ಲ ನನ್ನ ಫ್ರೆಂಡ್ ಸರಿತಾ. ನಾನು ಸೋನು ಸೋನು ಅಂತ ಇರ್ತೀನಿ, ಏನಕ್ಕೆ ಅಂದರೆ ಅವಳ ಮಗಳ ಹೆಸರು ಸೋನು, ಅದಕ್ಕೋಸ್ಕರ ಸೋನು ಅಂದ್ರೆ ನನ್ನ ಹೆಸರು ಸರಿತಾ ಅಲ್ವಾ, ನೀನು ಯಾವಾಗಲೂ ಸೋನು ಅಂತೀಯ ಅಂತಂದು ಹೇಳ್ತಾಳೆ. ಈಗ ಐಬ್ರೋ ಮಾಡಿಸ್ತಾ ಇದ್ದೀನಿ. ಸೊ ಐಬ್ರೋ ಮಾಡಿಸ್ಕೊಂಡು ಮತ್ತೆ ವ್ಯಾಕ್ಸ್ ಮಾಡಿಸ್ಕೊಂಡು ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟ್ ನಾವು ರೆಡಿ ಆಗಬೇಕು. ಐಬ್ರೋ ನೋಡಿ ಏನು ಸಖತ್ತಾಗಿ ಬಂದಿದೆಯಲ್ವಾ, ತುಂಬ ಚೆನ್ನಾಗಿತ್ತು ಶೇಪ್ ಎಲ್ಲನೂ. ಹಾಗೆ ಈಗ ಬಂದ್ಬಿಟ್ಟು ವ್ಯಾಕ್ಸ್ ಮಾಡೋಕ್ಕೆ ಅಂತಂದು ನನಗೆ ಸ್ವಲ್ಪ ಭಯ ಈ ವ್ಯಾಕ್ಸ್ ಈ ಥರ ಅಂತ ಮಾಡ್ಸೋಕೆ ಹೋಗಲ್ಲ, ಆದರೆ ಸ್ವಲ್ಪ ಹ್ಯಾಂಡ್ ಎಲ್ಲ ಸ್ವಲ್ಪ ಟ್ಯಾನ್ ಆಗಿತ್ತು ಜಾಸ್ತಿನೇ. ಹಾಗಾಗಿ ನಾನು ಮಾಡ್ತೀನಿ ನಿಧಾನಕ್ಕೆ ಕೊಡಿಲಿ ಅಂತ ಹೇಳ್ಬಿಟ್ಟು ಮಾಡ್ತಾವಳೆ. ವ್ಯಾಕ್ಸ್ ಅಂದ್ರೆ ನಿಧಾನ ಎಲ್ಲಿ ಬಂತು, ಪೇಯ್ನ್ ಇದ್ದೇ ಇರುತ್ತೆ. ಈಗ ನಾ ಸರಿತಾ ಅವ್ರ ಮನೆಗೆ ಹೊರಟ್ವಿ. ನಮ್ಮ ಮನೆಯವ್ರ ಹಿಂದೆ ಬರ್ತಾರೆ ನಮ್ಮನ್ನು ಫಾಲೋ ಮಾಡ್ತಾ ಕಾರಲ್ಲಿ. ನಾವು ಸ್ಕೂಟಿಲೇ ಹೋಗ್ತಾ ಇದ್ವಿ. ನಂಗೆ ತುಂಬ ಇಷ್ಟ ಈ ರೀತಿ ಓಡಾಡೋದು. ಹಾಗಾಗಿ ನಮ್ಮ ಫ್ರೆಂಡೇ ಕರ್ಕೊಂಡು ಬಂದು ಗಾಡಿ ಎಲ್ಲ ಓಡಿಸ್ತಾಳೆ, ನನಗೆ ಏನು ಬರಲ್ಲ ಇನ್ನೂ. ಸೊ ಹಾಗಾಗಿ ಮನೆಗೆ ಬಂದ್ವಿ ನೋಡಿ. ಸೊ ಬಂದಿದ ತಕ್ಷಣ ಇನ್ನೇನು ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ಒಟ್ಟಿಗೆ. ಇದು ಸರಿತಾ ಕೊಡಿಸಿರುವಂಥ ಡ್ರೆಸ್ ನನಗೆ ತುಂಬ ಚೆನ್ನಾಗಿದೆಯಲ್ವಾ, ಕಲರ್ ಕಾಂಬಿನೇಷನ್ ಭಾಳ ಇಷ್ಟ ಆಯಿತು ನನಗೆ. ಈಗ ಎಲ್ಲರೂ ಒಟ್ಟಿಗೆ ರೆಡಿ ಆಗಿಬಿಟ್ಟು ಹೊರಟ್ವಿ. ಬೆಂಗಳೂರು ನೈಸ್ ರೋಡ್ ಮೇಲೆ ನಾವು ಹೋಗಿದ್ದು. ಅಲ್ಲಿಂದ ಈಗ ಊಟಕ್ಕೆ ಅಂತಂದು ಹೇಳ್ಬಿಟ್ಟು ನೆಕ್ಸ್ಟ್ ಸೈಡ್ಗೆ ಹಾಕಿದ್ರು ಅಣ್ಣ ಗಾಡಿ. ಈಗ ಒಳಗಡೆ ಹೋಗ್ತಾ ಇದೀವಿ, ಊಟ ಏನೇನು ತಗೋಬೇಕು ಅಂತಂದು ಅದೇ ಚರ್ಚೆ ಮಾಡ್ತಾ ಇದ್ವಿ. ಆ ಜರ್ನಿ ಟೈಮಲ್ಲಂತೂ ನನಗಂತೂ ಊಟ ಮಾಡೋಕ್ಕಾಗಲ್ಲ. ಸರಿತಿನ್ಗೂ ಗೊತ್ತಾಗ್ಬಿಟ್ಟೈತೆ ನನ್ನ ಬಗ್ಗೆ ಯಾವ ಥರ ತಿಂತೀನಿ ಏನು ಅಂತಂದು ಹೇಳ್ಬಿಟ್ಟು, ಅದಕ್ಕೆ ಇಬ್ಬರು ಶೇರ್ ಮಾಡ್ಕೊಂಡು ತಿಂದ್ವಿ. ನೆಕ್ಸ್ಟ್ ನಾವು